ಯೋಜನೆಯನ್ನ ಬುಡಮೇಲು ಮಾಡಿತ ಪಾಕಿಸ್ತಾನ. ನಿರ್ಬಂಧಕ್ಕೆ ಪಾಕ್ ಡೋಂಟ್ ಕೇರ್, ವ್ಯಾಪಾರಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಟ್ರಂಪ್ ಯೋಜನೆಯನ್ನ ಬುಡಮೇಲು ಮಾಡಿತ ಪಾಕಿಸ್ತಾನ. ನಿರ್ಬಂಧಕ್ಕೆ ಪಾಕ್ ಡೋಂಟ್ ಕೇರ್ ಅನ್ನುತ್ತೆ, ಇಲ್ಲಿ ವ್ಯಾಪಾರಕ್ಕೆ ಸಹಾಯ ಮಾಡುತ್ತೆ. ರಷ್ಯಾ ಚೀನಾ ಜೊತೆ ವ್ಯಾಪಾರಕ್ಕೆ ಇರಾನ್ಗೆ ಪಾಕ್ ರೆಡಿ. ಪಾಕಿಸ್ತಾನ ದ್ವಿಮುಖ ವ್ಯವಹಾರ ಮಾಡಿದೆ ಎಂಬ ಆರೋಪ. ಇರಾನ್ಗೆ 6 ಭೂಮಾರ್ಗ ಮುಕ್ತಗೊಳಿಸುವ ಮೂಲಕ ವ್ಯವಹಾರ. ವಾಷಿಂಗ್ಟನ್ ಜೊತೆ ದ್ವಿಮುಖ ವ್ಯವಹಾರ ಮಾಡಿತ್ತ ಪಾಕಿಸ್ತಾನ. ಅಮೆರಿಕ ಇರಾನ್ ನಡುವಿನ ಸಂಧಾನಕ್ಕೆ ಪಾಕಿಸ್ತಾನ ಕಸರತ್ತು. ಇದೀಗ ಸದ್ದಿಲ್ಲದೆ ಅಮೆರಿಕ ದೇಶಕ್ಕೆ ಕೈ ಕೊಡ್ತಾ ಪಾಕಿಸ್ತಾನ. ರಷ್ಯಾ ಚೀನಾ ಜೊತೆ ವ್ಯಾಪಾರ ಮಾಡಲು ಇರಾನ್ಗೆ ಸಹಾಯ. ಇರಾನ್ಗೆ 6 ಭೂಮಾರ್ಗ ಮುಕ್ತಗೊಳಿಸಿರುವ ಪಾಕಿಸ್ತಾನ. ಜಾಗತಿಕ ಮಟ್ಟದಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಪಾಕ್ ನಡೆ. ಟ್ರಂಪ್ ಯೋಜನೆ ಬುಡಮೇಲು ಮಾಡಿತ ಪಾಕಿಸ್ತಾನ ಅಂತ. ಈಗಾಗಲೇ ಅಮೆರಿಕ ಇರಾನ್ ಮಧ್ಯೆ ಏನು ಯುದ್ಧ ನಡೀತಾ ಇತ್ತಲ್ವಾ, ಇದನ್ನ ಮಧ್ಯಸ್ಥಿಕೆಯನ್ನು ವಹಿಸಿದ್ಯಾವುದು? ಪಾಕಿಸ್ತಾನ. ನಾವೇನೋ ಮಾಡ್ಬಿಡ್ತೀವಿ, ಕಡಿದು ಕಟ್ಟಾಕ್ಬಿಡ್ತೀವಿ, ಸಂಧಾನ ಮಾಡಿಸ್ಬಿಡ್ತೀವಿ ಅಂತ ಮುಂದಾಯಿತು. 2 ಬಾರಿ ಸಂಧಾನ ಕೂಡ ಅಲ್ಲಿ ಫೇಲ್ ಆಯಿತು. ಇಲ್ಲಿ ನೋಡಿ, ಒಂದು ರೀತಿಯಾಗಿ ಮುಸುಕಿನಲ್ಲಿ ಕಲ್ಲಿಟ್ಟು ಹೊಡೆಯೋದಂತಾರಲ್ಲ, ಆ ರೀತಿಯಾಗಿ ಈ ಪಾಕಿಸ್ತಾನ ಮಾಡುವಂಥ ಕೆಲಸಗಳು. ಇದೀಗ ರಷ್ಯಾ ಮತ್ತು ಇರಾನ್ಗೆ ವ್ಯಾಪಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನುವಂಥದ್ದು ಸುದ್ದಿ ಬರ್ತಾ ಇರುವಂಥದ್ದು. ಟ್ರಂಪ್ ಯೋಜನೆಯನ್ನ ಬುಡಮೇಲು ಮಾಡ್ತಾ ಇದೆ. ನಿರ್ಬಂಧ ಏನೇ ಇದ್ರೂ ಅದಕ್ಕೆ ಡೋಂಟ್ ಕೇರ್, ಆದರೆ ನಾವು ವ್ಯಾಪಾರಕ್ಕೆ ಹೆಲ್ಪ್ ಮಾಡ್ತೀವಿ. ಇರಾನಕ್ಕೆ ಹೆಲ್ಪ್ ಮಾಡುತ್ತೆ ಪಾಕಿಸ್ತಾನ. ಯಾಕೆ ಮಾಡುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಎರಡೂ ಕೂಡ ಕಟ್ಟ ಇಸ್ಲಾಮಿಕ್. ಇರಾನ್ಗೆ ಸಹಾಯ ಮಾಡದೇ ಇರುತ್ತಾ? ಮಾಡೇ ಮಾಡುತ್ತೆ. ಬಟ್ ಇಲ್ಲಿ ಅಮೆರಿಕ ನಿಲುವು ಏನಾಗಿರ್ಬೇಕಂದ್ರೆ, ಒಂದಿಲ್ಲಿ ನಗೆ ಪಾಟಲಿಗೆ ಈಡಾಗಿರುವಂಥದ್ದು ಅಮೆರಿಕ. ಪಾಕಿಸ್ತಾನ ಇದಕ್ಕೆ ಸಂಧಾನವನ್ನು ಸಕ್ಸಸ್ ಮಾಡಿಬಿಡುತ್ತೆ ಅಂತ ಕಾಯ್ಕೊಂಡು ಕೂತಿತ್ತಲ್ಲ, ಅದು ನಿಜ ನಗೆ ಪಾಟಲಿಗೆ ಇಲ್ಲಿ ಕಾರಣ ಆಗೋದು. ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತೀವಿ ಅಮೆರಿಕಕ್ಕೆ. ಅಮೆರಿಕ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಅದರ ಡಿಸಿಷನ್ನು ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲ ಬೇರೆ ದೇಶಗಳು ಪಾಕಿಸ್ತಾನ ಈ ರೀತಿಯಾಗಿ ಅನ್ಯಾಯ ಮಾಡಿದ್ರು ಕೂಡ ಅಮೆರಿಕ ಭಾರತಕ್ಕೆ ಮಾತಾಡ್ತಾರೆ. ಈ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಎಲ್ಲರೂ ಕೂಡ ಗೊತ್ತು ಭಾರತ ಬಗ್ಗೆ ಏನು ಮಾತಾಡಿದ್ರು ಅಂತ. ಬಟ್ ಅದು ಹೋಗಲಿ. ಬಟ್ ಇಲ್ಲಿ ನೋಡಿ, ಪಾಕಿಸ್ತಾನ ತನ್ನ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಏನೋ ಸಂಧಾನ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇತ್ತು. ಬಟ್ ಇಲ್ಲಿ ವ್ಯಾಪಾರಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ.